Listen to me. ಗಮನಿಸಿ. Book of Genesis chapter 3. ಆದಿಕಾಂಡ 3ರಲ್ಲಿ When God created man, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ God knew that he would sin one day. ಆತನು ಪಾಪ ಮಾಡ್ತಾನೆಂಬುದಾಗಿ ದೇವರಿಗೆ ಗೊತ್ತಿತ್ತು. Hallelujah. Hallelujah. Listen to me very carefully. ಚೆನ್ನಾಗಿ ಗಮನಿಸಿ. The Bible says ಸತ್ಯವೇದ ಹೇಳ್ತಿದೆ God knew that man is weak. ದೇವರಿಗೆ ಗೊತ್ತಿತ್ತು ಮನುಷ್ಯನು ಬಲಹೀನನು. Amen. That's why ಅದಕ್ಕಾಗಿಯೇ he was ready for the redemption work one day. ಒಂದು ದಿನ ಮಾಡಬೇಕಾದಂತ ವಿಮೋಚನೆ ಕೆಲಸಕ್ಕಾಗಿ ಆತನು ಸಿದ್ಧನಿದ್ದನು. Even when man had sinned that day, ಆ ದಿನ ಮನುಷ್ಯನು ಪಾಪ ಮಾಡಿದ್ರು ಕೂಡ God came down ದೇವರು ಕೆಳಗಿಳಿದು ಬಂದನು. because God had a hope. ಯಾಕಂದ್ರೆ ದೇವರಿಗೆ ನಿರೀಕ್ಷೆ ಇತ್ತು. ಎತ್ತನೆ ಬೇರೆ ಆಮೆನ್ ಚೊಲ್ಲಿಗೆ. Yes, amen. What was the hope? ಏನು ಆ ನಿರೀಕ್ಷೆ? That he himself will lay down his life for this man one day. ಈ ಒಂದು ಮನುಷ್ಯನಿಗೋಸ್ಕರ ದೇವರು ತಾನೇ ಒಂದು ದಿನ ತನ್ನ ಜೀವವನ್ನೇ ಕೊಡ್ಲಿಕ್ಕಿದ್ದಾನೆ. And he will bring him back to his place. ಆತನು ಮತ್ತೆ ತನ್ನ ಸ್ಥಳಕ್ಕೆ ಅವನನ್ನು ವಾಪಸ್ ಕರೆತರ್ತಾನೆ. He will restore him with glory. ಆತನನ್ನು ಮತ್ತೆ ಮಹಿಮೆಯಿಂದ ಪುನರ್ಸ್ಥಾಪಿಸ್ತಾನೆ. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? But when God spoke to the serpent, ಆದ್ರೆ ದೇವರು ಸರ್ಪಕ್ಕೆ ಮಾತಾಡುವಾಗ he said, ಆತ ಹೇಳಿದನು, her seed will crush your head. ಆಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು. Hallelujah. Hallelujah. This was the first prophecy about Jesus. ಇದು ಯೇಸು ಕ್ರಿಸ್ತನ ಕುರಿತಾಗಿರುವಂತ ಮೊದಲ ಪ್ರವಾದನೆ. Who spoke that prophecy? ಯಾರು ಆ ಪ್ರವಾದನೆಯನ್ನು God ಮಾತಾಡಿದವರು? himself spoke. ಸ್ವತಃ ದೇವರೇ ಮಾತಾಡಿದನು. Her seed, ಆಕೆಯ ಸಂತಾನವು, her seed ಆಕೆಯ ಸಂತಾನವು shall crush your head. ನಿನ್ನ ತಲೆಯನ್ನ ಜಜ್ಜುವುದು. Hallelujah. Hallelujah. Satan thought, ಸೈತಾನ್ ನೆನೆಸಿದನು, if it is her seed, ಅದು ಆಕೆಯ ಒಂದು ಸಂತಾನ ಎಂಬುದಾಗಿ ಆದ್ರೆ, amen, it will be her sons. ಅದು ಅವರ ಮಗ ಆಗಿರ್ತಾನೆ. Amen. Hallelujah. Hallelujah. So what happened? ಏನಾಯ್ತು? When Abel presented an offering to the Lord, ಹೇಬೇಲನು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಿದಾಗ, when it was touched, amen, to God, ದೇವರಿಗೆ ಅದು ಬಹಳ ಇಷ್ಟವಾದಾಗ, when God was pleased, ದೇವರಿಗೆ ಅದು ಮೆಚ್ಚುಗೆ ಆದಾಗ, amen, Satan thought, ಸೈತಾನ್ ನೆನೆಸಿದನು, he is the person who is going to crush my head. ಈತನೇ ಆ ವ್ಯಕ್ತಿ ನನ್ನ ತಲೆಯನ್ನ ಜಜ್ಜುವವನು. So what Satan did? ಸೈತಾನ್ ಏನ್ ಮಾಡಿದನು? He used Cain and killed Abel. ಆತನು ಕಾಯಿನನ್ನ ಉಪಯೋಗಿಸಿ ಹೇಬೇಲನನ್ನ ಕೊಂದನು. ನಾನು சொல்றது புரியுதுங்களா? ಹೇಳುವುದು ಅರ್ಥವಾಗ್ತಿದ್ಯಾ? He thought, ಆತ ನೆನೆಸಿದನು, now there is no enemy to me. ಈಗ ನನಗೆ ಯಾವುದೇ ಶತ್ರು ಇಲ್ಲ. There is no one who can crush my head anymore. ಈಗ ನನ್ನ ತಲೆಯನ್ನು ಯಾರು ಜಜ್ಜಲಿಕ್ಕೆ Because ಸಾಧ್ಯವಿಲ್ಲ. God said her seed, ಯಾಕಂದ್ರೆ ದೇವರು ಹೇಳಿದನು ಆಕೆಯ ಸಂತಾನವು, and her seed is now dead. ಈಗ ಆಕೆಯ ಸಂತಾನವು ಅದು ಸತ್ತು ಹೋಯಿತು. Hallelujah. Hallelujah. Are you here with me? ನೀವಿಲ್ಲೇ ಇದ್ದೀರಾ? But ಆದರೆ God had not spoken about Abel. ದೇವರು ಹೇಬೇಲನ ಕುರಿತಾಗಿ ಮಾತಾಡಿರಲಿಲ್ಲ. God had spoken about his only son Jesus Christ. ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡಿದನು. ನಾನು சொல்றது ಎತ್ತನೆ ಬೇರೆಗೆ ಬರೆಯುವುದಿಗೆ. ನಾನು ಹೇಳುವುದು ಎಷ್ಟು ಜನಕ್ಕೆ Who is ಅರ್ಥವಾಗ್ತಿದೆ? Satan? ಯಾರು ಸೈತಾನನು? He had the power of death. ಆತನಿಗೆ ಮರಣದ ಒಂದು ಬಲವಿದೆ. But who is Jesus? ಆದ್ರೆ ಯೇಸು ಯಾರು? He is the life giver. ಆತನೇ ಜೀವವನ್ನು ಕೊಡುವ ಆತನು. How many of you believe it? ಎಷ್ಟು ಜನ ಅದನ್ನು ನಂಬ್ತೀರಾ? He said, I am the life. ಆತನು ಹೇಳಿದನು, ನಾನೇ ಜೀವವು. So God sent his son. ದೇವರು ತನ್ನ ಮಗನನ್ನೇ God ಕಳುಹಿಸಿಕೊಟ್ಟನು. sent life to destroy death. ದೇವರು ಮರಣವನ್ನ ನಾಶ ಮಾಡುವುದಕ್ಕಾಗಿ ಜೀವವನ್ನೇ ಕಳುಹಿಸಿಕೊಟ್ಟನು. Why he had to destroy death? ಯಾಕೆ ದೇವರು ಮರಣವನ್ನ ನಾಶ ಮಾಡಲೇಬೇಕಿತ್ತು? Because God said to Adam, ಯಾಕಂದ್ರೆ ದೇವರು ಆದಾಮನಿಗೆ if ಹೇಳಿದನು, you eat the fruit of this tree, ನೀನು ಈ ಮರದ ಫಲವನ್ನು ತಿಂದರೆ you will die. ನೀನು ಸತ್ತೋಗುವೆ. You will die. ನೀನು So ಸತ್ತೋಗುವೆ. God's enemy was not a man. God's enemy was the death. ದೇವರ ಒಂದು ಶತ್ರು ಅದು ಮನುಷ್ಯನಾಗಿರಲಿಲ್ಲ. ದೇವರ ಶತ್ರು ಅದು ಮರಣವಾಗಿತ್ತು. Amen. Hallelujah. Hallelujah. Amen. To destroy death. ಆ ಒಂದು ಮರಣವನ್ನು ನಾಶ To ಮಾಡುವುದಕ್ಕಾಗಿ, redeem man from all sins and sickness. ಎಲ್ಲಾ ವ್ಯಾಧಿಯಿಂದ ಎಲ್ಲಾ ಒಂದು ಪಾಪದಿಂದ ಮನುಷ್ಯನನ್ನು ವಿಮೋಚಿಸುವುದಕ್ಕಾಗಿ. Amen. There was no other blood needed. Only the blood of innocent Jesus alone. ಯಾವ ಒಂದು ರಕ್ತದಿಂದಲೂ ಅದು ಸಾಧ್ಯವಾಗಿರಲಿಲ್ಲ. ಬರೀ ಯೇಸು ಕ್ರಿಸ್ತನ ಆ ಒಂದು ರಕ್ತದಿಂದ ಮಾತ್ರ ಸಾಧ್ಯವಾಗಿತ್ತು. Hallelujah. Hallelujah. In the Old Testament, ಹಳೆ we ಉಡಂಬಡಿಕೆಯಲ್ಲಿ started to see people sacrificing, amen, all kind of cattle for the remission of their sins. ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಜನರು ಅನೇಕ ಒಂದು ಬಲಿಗಳನ್ನು ಸಮರ್ಪಿಸುವುದನ್ನು ನಾವು ನೋಡಬಹುದು. Even God said to Moses to do that. ದೇವರು ಮೋಶೆಗೂ ಕೂಡ ಹೇಳಿದ್ರು ಅದನ್ನ But ಮಾಡುವುದಕ್ಕಾಗಿ. whenever they would sacrifice a lamb or a ram, ಅವರು ಯಾವಾಗಲೂ ಒಂದು ಟಗರನ್ನು ಕುರಿಯನ್ನು ಸಮರ್ಪಿಸುವಾಗ, amen, their family sins are forgiven. ಅವರ ಕುಟುಂಬದ ಪಾಪವು ಅದು ಪರಿಹಾರವಾಗ್ತಿತ್ತು. Amen. Hallelujah. Hallelujah.
But to, amen, wash the sins of the whole world, ಆದ್ರೆ ಇಡೀ ಲೋಕದ ಪಾಪವನ್ನ ಅಳಿಸಿ ಹಾಕುವುದಕ್ಕಾಗಿ there was only one way. ಒಂದೇ ಒಂದು ಮಾರ್ಗವಿತ್ತು. That is to sacrifice his only begotten son. ಅದು ತನ್ನ ಒಬ್ಬನೇ ಮಗನಾದ ಕ್ರಿಸ್ತನನ್ನ ಬಲಿ ಕೊಡುವುದು. ಇದು ಅವರುடைய உள்ளத்திலே தீராத ஒரு வலி அவருக்கு. ಇದು ಅವರ ಹೃದಯದಲ್ಲಿ ಒಂದು ತೀರದೇ ಇರುವಂತ ಒಂದು ನೋವು. ಎತ್ತನೆ ಬೇರೆ ಆಮೆನ್ சொல்லுங்க. ಎಸ್ ಆಮೆನ್ ಅಂತೀರಾ? Hallelujah. Hallelujah. Whenever God thinks about that, ಯಾವಾಗೆಲ್ಲ ದೇವರು ಅದನ್ನ ನೆನೆಸ್ತಾನೋ, I believe heaven would be silent. ನಾನು ನೆನೆಸ್ತೇನೆ ಒಂದು ಪರಲೋಕವೇ ನಿಶ್ಶಬ್ದವಾಗಿರಬಹುದು. Amen. Because ಯಾಕಂದ್ರೆ when Jesus was on this earth, ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ, amen, Jesus prays a prayer like this. ಯೇಸು ಕ್ರಿಸ್ತನು ಒಂದು ಪ್ರಾರ್ಥನೆಯನ್ನ ಈ ರೀತಿ ಮಾಡ್ತಾನೆ. Father, if it is not thy will, ಅಪ್ಪ ಇದು ನಿನ್ನ ಚಿತ್ತವಾಗಿಲ್ಲದೆ ಇದ್ದರೆ, amen, please remove this cup from me. ಅಪ್ಪ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಯೇಸು ಕೇக்குறாரு வேண்டா இதுன்னு. அப்படினா நினைச்சு பாருங்க what kind of death Jesus would have gone through. ಯೇಸು ಕ್ರಿಸ್ತನು ಕೇಳ್ಕೊಳ್ತಾನೆ ಈ ಒಂದು ಪಾತ್ರೆ ನನಗೆ ಬೇಡ ಎಂಬುದಾಗಿ. ಹಾಗಿದ್ರೆ ನೆನೆಸಿ ನೋಡಿ ಅದು ಎಷ್ಟು ಭೀಕರವಾಗಿತ್ತು ಆ ಒಂದು ಮರಣ. The Bible says the wages of sin is death. ಸತ್ಯವೇದ ಹೇಳ್ತಿದೆ ಪಾಪದ ಸಂಬಳ ಮರಣ. If one man's sin can cause such a terrible death to him, ಒಂದು ಮನುಷ್ಯನ ಪಾಪ ಅಷ್ಟು ಒಂದು ಮರಣವನ್ನ ಆತನ ಮೇಲೆ ತರುವುದಾದ್ರೆ, amen, remember Jesus is going to take the sins of the whole world upon him. ನೆನೆಸಿ ನೋಡಿ ಯೇಸು ಕ್ರಿಸ್ತನು ಇಡೀ ಲೋಕದ ಪಾಪವನ್ನ ತನ್ನ ಮೇಲೆ ಹೊರಲಿಕ್ಕಿದ್ದಾನೆ. Amen. Then just remember, just acknowledge what kind of death he would have gone through. ಹಾಗೆ ನೆನೆಸಿ ನೋಡಿ ಯಾವ ರೀತಿಯಾದ ಮರಣವನ್ನ ಆತ ಹಾದು ಹೋಗಿರಬಹುದು. Amen. He gave the, amen, bread into their hands. ಆತನು ತನ್ನ ಒಂದು ರೊಟ್ಟಿಯನ್ನು ಅವರಿಗೆ ಕೈಗೆ ಕೊಟ್ಟನು. He tore it. ಅದನ್ನು ಮುರಿದನು. And he said, ಆತ ಹೇಳಿದನು, amen, do this in remembrance of me. ಇದನ್ನ ನನ್ನ ನೆನಪಿಗಾಗಿ ಇದನ್ನ ಮಾಡಿರಿ. அப்படினா அர்த்தம் என்ன? ಹಾಗಂದ್ರೆ ಅರ್ಥವೇನು? உனக்காக என்னுடைய சரீரம் கிழிஞ்சு போச்சு. ನಿಮಗಾಗಿ ನನ್ನ ಶರೀರ ಅದು ಹರಿದು ಹೋಯಿತು. Hallelujah. Hallelujah. He was not just beaten. ಆತನು ಬರೀ ಹೊಡೆಯಲ್ಪಡಲಿಲ್ಲ. He was not just chastised. ಆತನನ್ನ ಸುಮ್ಮನೆ ಹಾಗೆ ಹೊಡೆಯಲಿಲ್ಲ. He was torn into pieces. ಆತನನ್ನ ಹಾಗೆ ಒಂದು ತುಂಡುಗಳಾಗಿ ಹರಿದು ಹಾಕಿದರು. He tore it. ಆತನದ ಮುರಿದನು. He broke it. ಆತನದನ್ನ ಮುರಿದನು. He gave it to his disciples. ಆತನು ತನ್ನ ಶಿಷ್ಯರಿಗೆ ಅದನ್ನು ಕೊಟ್ಟನು. ತುಂಡು ತುಂಡಾ ಕೊಡ್ತಾರೆ. இதுதான் என்னுடைய சரீரம் என்றார் அவர். ತುಂಡು ತುಂಡಾಗಿ ಕೊಟ್ಟರಲ್ಲ ಇದೇ ನನ್ನ ಶರೀರ ಎಂಬುದಾಗಿ ಹೇಳ್ತಾರೆ. He took the cup and he said, this is my new covenant and my blood. ಆತನು ಪಾತ್ರೆಯನ್ನು ತೆಗೆದುಕೊಂಡು ಹೇಳಿದನು, ಇದೇ ಹೊಸ ಒಡಂಬಡಿಕೆಯ ರಕ್ತ. Amen. Whenever you take it, ನೀವು ಯಾವಾಗೆಲ್ಲ ಅದನ್ನು ತೆಗೆದುಕೊಳ್ತೀರೋ, remember me. ನನ್ನನ್ನು ನೆನೆಸಿಕೊಳ್ಳಿ. Yeah, remember. ಯಾಕೆ ನನ್ನನ್ನು இந்த ಜ್ಞಾಪಕ பாத்திரத்தில் ಮಾಡಿಕೊಳ್ಳಿ. இருக்கிறதெல்லாம் எப்படி தீர்ந்து போகிறதோ அப்படிதான் இந்த பாத்திரத்தில் இருக்கிற ஒவ்வொரு துளி ரத்தமும் உனக்காக ஊற்றப்பட போகிறது. ಈ ಪಾತ್ರೆಯಲ್ಲಿರುವಂತದೆಲ್ಲ ಹೇಗೆ ತೀರಿ ಹೋಗ್ತದೋ ಹಾಗೆ ಈ ದೇಹದಲ್ಲಿರುವಂತಹ ಒಂದು ರಕ್ತವೆಲ್ಲ ಹಾಗೆ ನಿಮಗಾಗಿ ಸುರಿಸಲ್ಪಡಲಿಕ್ಕಿದೆ.